ಆದಿ ಕಾಲದಿಂದ ಸುಮಾರು 800 ವರ್ಷಗಳ ಹಿಂದೆ ನೆಲೆಸಿ ಒಂದಿನ ಮಳೆಯನ್ನು ಸುರಿಸಿ ಋತುದಲ್ಲಿ ಉದ್ಭವಿಸಿದ್ದಾರೆ ಹೊನ್ನಾಂಬಿಕಾ ದೇವಿಯಿಂದ. ಸುತ್ತಮುತ್ತ 18 ಹಳ್ಳಿಗೆ ಗ್ರಾಮದೇವತೆಯಾಗಿ ನೆಲೆಸಿ ಬಂದಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಇದುವರೆಗೂ ತುಂಬ ವಿಧಿಯುಕ್ತವಾಗಿ ಅಮ್ಮನವರು ಅಲ್ಲಿ ಸೇವೆ ಆಗಲಿ, ಪೂಜೆ ಪುನಸ್ಕಾರ ಆಗಲಿ ತುಂಬ 18 ಹಳ್ಳಿ ಗ್ರಾಮದೇವತೆಯಾಗಿ ನೆಲೆಸಿ ಬಂದಂಥ ಭಕ್ತರ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಾಳೆ. ಅದೇ ರೀತಿ ಗ್ರಾಮದಿಂದ ಬಂದು ಹೊರಗಡೆ ನಿಲ್ಲಿಸಿರ್ತಾರಲ್ಲ ಆ ಗ್ರಾಮಗಳಿಗೂ ಬಂದು ಕರ್ಕೊಂಡು ಹೋಗುವಂಥ ಅವಕಾಶ ಇದೆ. ಅದೇ ರೀತಿ ಅಮ್ಮನವರು ಇವತ್ತು ಕೂಡ ಈ ಗ್ರಾಮದ ಇಲ್ಲಿ ಇವರು ಆ ಗ್ರಾಮದ ಮೂಲ ಭಕ್ತರೇ, ಅದಕ್ಕೋಸ್ಕರ ಇಲ್ಲಿ ಕರೆಸಿದ್ದಾರೆ. ಅವ್ರ ಮನೆಯಲ್ಲಿ ಸಹ ಅವರ ನೈವೇದ್ಯ, ಪೂಜೆ ಪುನಸ್ಕಾರ ಎಲ್ಲವನ್ನು ನೆರವೇರಿಸಿದ್ದಾರೆ. ಇದು ಬಂದು ಅಮ್ಮನವರ ದೂತರಾಯ ಅಂತ ಅಮ್ಮನವರ ಬಣ್ಣ ಆಯಿತು. ಅಮ್ಮನವರ ಗಣಪತಿ ಮುಖದಲ್ಲಿ ಅಮ್ಮನ ಅಪ್ಪಣೆ ಆಗುತ್ತೆ. ಅಪ್ಪಣೆ ಮುಖಾಂತರ ಸ್ವಾಮಿಯವರು ಏನಾರು ಹೇಳಿಕೆ ಇದ್ದರೆ, ನಿಮ್ಮ ಕಷ್ಟ ಏನಾರು ಕಾರ್ಪಣ್ಯಗಳಿದ್ರೆ ಕೇಳ್ಕೋಬಹುದು. ಓಕೆ, ಅಂದರೆ ಈಗ ನಮಗೇನೇ ಕೆಲಸಗಳಾಗಬೇಕು ಅಂತ ಇದ್ರು ಅಮ್ಮನ ಹತ್ರ ಪ್ರಶ್ನೆ ಕೇಳಿದ್ರೆ ಬಿಡಿ ಮಕ್ಕಳು ಅಮ್ಮ ನಿಮ್ಮ ಜವಾಬ್ದಾರಿ ಗೊತ್ತಂದ್ರೆ ಸ್ವಾಮಿಯವರು ಏನೇ ಇದ್ರು ಬಂದೇ ಇದ್ರು ಬಗೆಹರಿಸ್ಕೊಡ್ತಾರೆ. ವ್ಯವಹಾರ ಕೇಳ್ಕೊಂಡು ನಿಮ್ಮ ಕಷ್ಟ ಕೇಳ್ಕೋಬಹುದು. ದೂತರ ಈಗ ಅಮ್ಮನವರು ಬಂದಿದ್ದಾರೆ, ಅಮ್ಮನವ್ರ ಜೊತೆ ದೂತರಾಯ ದೇವರು ಬಂದಿದೆ. ಸೊ ದೂತರಾಯ ದೇವರು ಅಮ್ಮನವ್ರ ಮಗ. ಸೊ ಅಮ್ಮನವ್ರು ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ರಕ್ಷಕರಾಗಿ ದೂತರಾಯ. ಮತ್ತೆ ಅಲ್ಲಿ ನೀವು ಹೊನ್ನಾವಳ್ಳಿ ಗ್ರಾಮದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಹೀಗೆ ಅದ್ದೂರಿಯಾಗಿ ನಡೆಯುತ್ತಾ? ಶಿವರಾತ್ರಿ ಆಗಿ ಅಮ್ಮನವರ ಜಾತ್ರೆ 9 ದಿವಸಗಳಾಗಿ ಕುಂಬಳೆಯಿಂದ ಸುತ್ತ 18 ಹಳ್ಳಿಗೆ ಜಾತ್ರೆ ಯಾವಾಗ ನಡೆಯುತ್ತೆ ಅಂದ್ರೆ ಜಾತ್ರೆ? ಶಿವರಾತ್ರಿ 15 ದಿನಕ್ಕೆ. ಭಾನುವಾರ ಧ್ವಜಾರೋಹಣ ಇರುತ್ತೆ, ಅದಾದ್ಮೇಲೆ ತಳ್ಳಿ ಮುಟ್ಟಂಗಿ ಸೇವೆ ಇರುತ್ತೆ, ಅದಾದ್ಮೇಲೆ ಅಮ್ಮನವರ ಮಧುಣಿಗಿತ್ತಿ ಶಾಸ್ತ್ರ ಅಂತ ಮಾಡ್ತಾರೆ. ಬಿಳಿ ಸೀರೆ, ಬಿಳಿ ಉಪ್ಪು, ಅಮ್ಮನವರ ಅಲಂಕಾರ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಅವತ್ತು ವಿಶೇಷ ಇರುತ್ತೆ ಅಮ್ಮನವ್ರು ನೋಡೋಕ್ಕೆ. ಬುಧವಾರ ಮಧುಣಿಗಿತ್ತಿ ಅಂತ, ಅದಾದ್ಮೇಲೆ ಕುದುರೆ ಉತ್ಸವ, ಭೂತಪ್ಪನ ಉತ್ಸವ ನೈಟ್, ಮಧುಣಿಗಿತ್ತಿ ನೈಟು ಭೂತಪ್ಪನ ಉತ್ಸವ, ಮಗನ ಮೇಲೆ ಉತ್ಸವ ಆಗುತ್ತೆ. ಅದಾದ್ಮೇಲೆ ಮಾರನೇ ದಿನ ಗುರುವಾರ ಕುದುರೆ ಉತ್ಸವ ಅಂತ ನಡೆಯುತ್ತೆ. ಅದಾದ್ಮೇಲೆ ಆರತಿ ವಾರ ಶುಕ್ರವಾರ ಇವರಿಗೆ ಸ್ವಾಮಿಯವರಿಗೆ ಎಲ್ಲ ಇರುತ್ತೆ ಶುಕ್ರವಾರ. ಅದಾದ್ಮೇಲೆ ಮತ್ತೆ ಶನಿವಾರ ಮುಗಿಸ್ತಾರೆ, ಭಾನುವಾರ ಉಯ್ಯಾಲೆ ಉತ್ಸವ, ಮತ್ತು ಸೋಮವಾರ ಬೆಳಗ್ಗೆ ರಥೋತ್ಸವ. ಅವತ್ತು ಸುಮಾರು ಒಂದು 10,000 ಜನ ಸೇರ್ತಾರೆ ನಮ್ಮಲ್ಲಿ. ಓಕೆ, ತುಂಬ ಹೆಸರುವಾಸಿಯಾದ ಜಾತ್ರೆ. ಓಕೆ, ಈಗ ಬೇರೆ ಬೇರೆ ಊರುಗಳಿಂದ ಬಂದವರಿಗೂ ಅಲ್ಲಿ ಅಂದರೆ ಹೊನ್ನಾವಳ್ಳಿಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಗಳು ಬೇರೆ ಕಡೆ ಎಲ್ಲ ಇದೆಯಾ ಸುತ್ತಮುತ್ತ? ಈಗ ಅಂದ್ರೆ ಎಲ್ಲ ಮಂಗಳಾರತಿ ಮಾಡಿಸ್ಕೊಂಡು ಕಷ್ಟ ಕೇಳ್ಕೊಂಡು ಬರ್ತಾರೆ. ಇನ್ನು ಉಳ್ಕೊಳ್ಳೋ ವ್ಯವಸ್ಥೆ ಏನಿಲ್ಲ. ಕಲ್ಯಾಣ ಮಂಟಪ ಆದ್ಮೇಲೆ ಹೊಸಲ್ಲಿ ರೂಮು ಎಲ್ಲ ಕಟ್ಟಿಸ್ಬೇಕು ಅಂತ ಈಗೆಲ್ಲ ನಡೀತಾ ಇದೆ. ಮುಂದೆ ಹಂಗೆ ಅಭಿವೃದ್ಧಿ ಆಗ್ತಾ ಇದೆ ಇವಾಗ. ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ. ಆಗಲಿ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಅಮ್ಮನವರ ಅಪ್ಪಣೆ ಕೇಳ್ಕೊಂಡು, ಸ್ವಾಮಿಯವರು ಹೇಳಿಕೆ ಕೇಳ್ಕೊಂಡು ಕಲ್ಯಾಣ ಮಂಟಪ ಸ್ಯಾಂಕ್ಷನ್ ಮಾಡಿದ್ರು. ಪ್ರಗತಿಯಲ್ಲಿ ಪೂರ್ಣಗೊಂಡಿದೆ. ಈಗ ಅಂದರೆ ಈಗ ಯಡಿಯೂರಪ್ಪ ಜಿ ಅವ್ರ ಮೂಲಕ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ ದೇವಸ್ಥಾನದಲ್ಲಿ. ಸರ್ಕಾರ ಉಳಿಸ್ಕೊಟ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅಮ್ಮನವ್ರಿಗೆ ತುಂಬ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಗಡೆ ಬಂದು 50 ಲಕ್ಷ ಶಾಸನ ಮಾಡ್ತಾ ಇದ್ದೀನಿ, ಕಲ್ಯಾಣ ಮಾಡ್ಕೊಟ್ಟೆ ವಾಪಸ್ ಸ್ಟೇಟ್ಮೆಂಟ್ ಕೊಟ್ಟು ಆಗಲಿ, ಒಳ್ಳೇದಾಗಲಿ. ಆಮೇಲೆ ಅಮ್ಮನ ನೋಡಿ ಖುಷಿ ಆಗಿತ್ತು. 1 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ರು. ಈಗ ಊಟದಾಲ್ ಸಮೇತ ಆಗಿದೆ ಅಷ್ಟೇ. ಆಮೇಲೆ ರಿಸೆಪ್ಷನ್ ಅಲ್ಲಿ ಆಗಬೇಕು, ರೂಮ್ಗಳಾಗಬೇಕು, ಇನ್ನೂ ಪ್ರಗತಿಯಲ್ಲಿ ಐತೆ, ಪೂರ್ಣಗೊಂಡಿದೆ. ಯಡಿಯೂರಪ್ಪಜಿ ಅವರು ಆಗಾಗ ಬರ್ತಾ ಇರ್ತಾರೆ ನಿಮ್ಮ ದೇವಸ್ಥಾನಕ್ಕೆ? ಒಂದು 2 ವರ್ಷದಿಂದ ಬಂದಿದ್ರು. ಇವತ್ತು ಆಲಯ ಮಾಸದಲ್ಲಿ ಬಂದಿದ್ರು. ಈಗ ಸದ್ಯಕ್ಕೆ ಏನು ಬಂದಿಲ್ಲ. ಓಕೆ, ಸರಿ, ತುಂಬ ಧನ್ಯವಾದಗಳು. ಅಣ್ಣ, ಇದು ನಿಮ್ಮೂರ ಗ್ರಾಮ ದೇವತೆ, ನಿಮ್ಮೂರ ಗ್ರಾಮ ದೇವತೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಆರಾಧ್ಯ ದೇವರು, ಪ್ರತಿಯೊಬ್ಬರು ನಮ್ಮನ್ನು ಪೂಜೆ ಮಾಡುವಂಥ ದೇವರು. ಇವತ್ತು ನಾವು ಆ ದೇವಿನ ಮುಂದೆ ಹೋದಾಗ ಸಮಾನ ಮನೆಯಲ್ಲೂ ನಮ್ಮ ಹಳ್ಳಿಯ ಮಕ್ಕಳು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇಲ್ಲ. ತಕ್ಷಣ ಒಪ್ಕೊಂಡು ಇವತ್ತು ಅವರು ಕುಟುಂಬ ಸಮೇತವಾಗಿ ಊರಿನ ನಮ್ಮೆಲ್ಲ ಪ್ರಜೆಗಳ ಸಂಬಂಧವಾಗಿ ಇಲ್ಲಿ ಬಂದಿದ್ದಾರೆ. ಅವರು ಪೂರ್ಣ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಆಶೀರ್ವಾದ ಮಾಡಿದ್ದಾರೆ.
ನೀವು ಯಾವಾಗಲೂ ನಡ್ಕೊಳ್ತಾ ಇರ್ತೀರಾ ಮನೆ ದೇವರಿಗೆ? ದಿನಾನು ಆ ಅಮ್ಮನ ಸ್ಮರಣೆಯಲ್ಲಿ ನಾವು ಊಟನೂ ಮಾಡಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆದ ತಕ್ಷಣ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಆ ಅಮ್ಮನ ಪ್ರಾರ್ಥನೆ ಮಾಡಿಕೊಂಡೆ ನಾವು ಜೀವನ ಮಾಡ್ಕೊಂಡು ನಾನು ಬದುಕ್ತಾ ಇದ್ದೆ ಆ ಅಮ್ಮನಿಗೆ. ಇವತ್ತು ಮನೆಗೆ ಕರೆಸಿದ್ದೀರಾ, ಏನು ಅನ್ನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ಅವ್ರು ಒಪ್ಕೊಂಡು ದಿವಸದಿಂದ ಈಗಲ್ಲಿ ವೇಟಿಂಗ್ ಅಮ್ಮ ಇವತ್ತು ಬಂದಿದ್ದಾರೆ, ತುಂಬ ಸಂತೋಷ ಆಗಿದ್ದಾರೆ. ನನಗೆ ತುಂಬ ಖುಷಿ ಅನಿಸಿದೆ ನಾನು ಅಮ್ಮನ ನೋಡಿದೆ. ನಿಮ್ಮಿಂದ ನಾವು ದರ್ಶನ ಮಾಡೋ ಹಂಗಾಯಿತು, ಭಾಳ ಖುಷಿ ಆಯಿತು. ನೀವು ಕರೆಸಿದ್ದು ಎಷ್ಟೋ ಜನ ಕಣ್ ತುಂಬಿಕೊಂಡ್ರು ಪೂಜೆ ನೋಡಿಕೊಂಡು. ಭಾಳ ಬೇಕೆ ನಿಂತಿದ್ದೀನಿ ಅಮ್ಮನಿಗೆ. ಆ ಅಮ್ಮನ ಪರ್ಮಿಷನ್ ನಮ್ಮ ಅಕ್ಕನ ಮದುವೆ ಮಾಡಿದ್ದೆ. ಓ ಈ ಅಮ್ಮನ ಪರ್ಮಿಷನ್ ಅಕ್ಕಿ ಅವ್ರಿಗೆ 2-3 ಬೇಡಿಕೆ ಇಟ್ಟಿದ್ದೀವಿ. ಇವಾಗ ನಮ್ಮ ದೂತ ಇರ್ತಾರೆ ಅದಕ್ಕೆ ನೆಲೆ ಇಟ್ಕೊಂಡು ಮಕ್ಕಳೆಲ್ಲ ಮನೆಗೆ ಬಂದು ಅಂತ ಕೇಳ್ಕೊಂಡಿದ್ದೀವಿ. ಅದೇ ಈಗ ತಾಯಿಗೆ ಮಡ್ಲಕ್ಕಿಯನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ತಾಯಿ ಬೆಳಗ್ಗೆನೆ ಬಂದಿದ್ದು, ಈಗ ಹೊರಡೋ ಸಮಯ ಆಗಿದೆ. ಹಾಗಾಗಿ ಅಕ್ಕಿ, ಬ್ಲೌಸ್ ಪೀಸು, ಬೆಲ್ಲ, ಒಣ ಕೊಬ್ಬರಿ ಮತ್ತು ಅರ್ಶಿನ, ಕುಂಕುಮ, ಹಣ್ಣುಗಳ ಸಮೇತವಾಗಿ ಮಡ್ಲಕ್ಕಿಯನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಇದು ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ. ಈ ಮಡ್ಲಕ್ಕಿ ಹಾಕೋ ಶಾಸ್ತ್ರನೇ ಒಂದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ? ಹೆಣ್ಣು ಮಕ್ಕಳಿಗೆ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಇದು. ಹೊನ್ನಾಂಬಿಕೆ ತಾಯಿಯ ಮಗನಾದ ದೂತರಾಯ ಸ್ವಾಮಿ ಹೊರಡುವ ಸಮಯವಾಯಿತು. ಹೊರಡೋಕ್ಕೂ ಮುಂಚೆ ಮನೆಯವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಆಶೀರ್ವಾದವನ್ನು ಮಾಡಿ ಹೊರಡ್ತಾ ಇದ್ದಾರೆ. ಈಗ ದೂತರಾಯ ಸ್ವಾಮಿ ಕೆಳಗಡೆ ಕರ್ಕೊಂಡು ಬಂದರು. ಸ್ಟೆಪ್ಪಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಮೇಲ್ಗಡೆ ಕರ್ಕೊಂಡು ಹೋಗೋಕ್ಕೂ ಮತ್ತು ಆ ಸ್ಟೆಪ್ಪಲ್ಲಿ ಕೆಳಗಡೆ ಕರ್ಕೊಂಡು ಬರೋಕ್ಕೂ. ಸೊ ಹುಷಾರಾಗಿ ಹಿಂಗೆ ಸೈಡಲ್ಲೇ ಜೋಪಾನವಾಗಿ ಕರ್ಕೊಂಡು ಬಂದರು. ಬಂದ ನಂತರ ಈಗ ಹೊನ್ನಾಂಬಿಕೆ ತಾಯಿನ ಕೂಡ ಕರ್ಕೊಂಡು ಬಂದರು. ಈಗ ಇಬ್ಬರು ಅಮ್ಮ ಮಗ ಇಬ್ಬರು ತಮ್ಮ ಸ್ವಗ್ರಾಮಕ್ಕೆ ಹೊರಡೋ ಸಮಯ ಆಯಿತು. ಆಗ ಸಂಜೆ ಆಗಿಬಿಟ್ಟಿತ್ತು, ಒಂದು 5 o'clock ಅಂತ ಅಂದ್ಕೊಳ್ತೀನಿ, ಅಂದಾಜು ನಾನು ಹೇಳ್ತಾ ಇರೋದು, ನಾನು ಟೈಮ್ ನೋಡ್ಕೊಂಡಿಲ್ಲ. ಸೊ ಈಡ್ಗಾಯನ್ನು ಹೊಡಿತಾ ಇದ್ದಾರೆ ಮನೆಯವರು. ಹೊಡೆದ್ಬಿಟ್ಟು ಈಗ ನಂತರ ಮತ್ತೆ 3 ಸುತ್ತು ಮನೆ ಬಾಗಿಲು ಮುಂದೆ 3 ಸುತ್ತನ್ನು ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತಾಯಿ ಉತ್ಸವ ಹೋಗುವಾಗ ಆ ತಾಯಿ ಉತ್ಸವದ ಕೆಳಗಡೆ ಕೂತ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಎಲ್ಲರೂ, ನಾವು ಮನೆಯವರೆಲ್ಲರೂ ಕೆಳಗಡೆ ಕೂತಿದ್ವಿ. ನಮ್ಮ ತಲೆ ಮೇಲಿಂದ ಹಾದು ತಾಯಿನ ಕರ್ಕೊಂಡು ಹೋದರು. ಈಗ ನೋಡಿ ಬಂದರು, ಹತ್ತತ್ರ ಗಾಡಿಲಿ ಇಟ್ಕೊಂಡು ಬಂದಿದ್ರು, ಅಲ್ಲಿಗೆ ಬಂದರು. ಸೊ ನಾವು ಅಮ್ಮನವ್ರನ್ನ ಕಳಿಸೋಣ ಅಂತ ಎಲ್ಲರೂ ಬಂದ್ವಿ. ಸೊ ಇಲ್ಲಿಗೆ ಇವತ್ತಿನ ಒಂದು ಅದ್ಭುತವಾದ ಕಾರ್ಯಕ್ರಮ ಮುಗೀತು. ಭಾಳ ಸಂತೋಷ ಆಯಿತು. ಅಮ್ಮನವರ ಪೂಜೆ ಉತ್ಸವನ ಕಣ್ತುಂಬಿಕೊಂಡು ನಾವು ಧನ್ಯರಾದ್ವಿ. ನೋಡಿ ತಾಯಿ ಹೊರಟೆ ಬಿಟ್ಲು.
ಸೊ ಈ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.